ಯೂನಿವರ್ಸಿಟಿ ನ್ಯೂಸ್ ಕನ್ನಡ, ಸತ್ಯ ಸದಾಕಾಲ. ऐसे ना भला शिना नडी ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕರೆ ನೀಡಿದ್ದಾವೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದನೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ಸುಮಾರು 2,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸು, KSRP, CR ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಇವತ್ತು ಬೆಳಗ್ಗೆ ಸುಮಾರು 4:30-5 ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಬಳ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ. ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ. ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋವಂಥವ್ರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ. ಆ ಪ್ರಕಾರ ನಡ್ಕೊತಿದ್ದಾರೆ. ಇಲ್ಲಿವರೆಗೂ ಯಾವುದೂ ಅಹಿತಕರ ಘಟನೆ ನಡೆದಿಲ್ಲ. ಮತ್ತು ನಿನ್ನೆ ಸಂಜೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರೀ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ಆ ಕರೆ ಕೊಟ್ಟಿರುವಂಥವ್ರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ. ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿ. ಅಲ್ಲ ಸರ್, ಈಗ ಗಾಡಿಗಳದ್ದು ಹವಾ ತೆಗೆಯೋದು ಆಮೇಲೆ ಒತ್ತಾಯಪೂರ್ವಕವಾಗಿ ಬಂದ್ ಮಾಡೋದು ಆ ಥರ ಎಲ್ಲ ಸಿಬ್ಬಂದಿ ಎದುರಿಗೇನೆ ಅದು ಮಾಡ್ತಾ ಇದ್ದಾರೆ ಸರ್. ಹವಾ ತೆಗೆಯೋದು ನೋಡ್ತೀನಿ, ನನ್ನ ಗಮನಕ್ಕೆ ಬಂದಿಲ್ಲ. ಇಮಿಡಿಯೇಟಾಗಿ ಕಲ್ಲು ಕೋಲು ಎಲ್ಲ ಅಲ್ಲ ನೋಡ್ತೀನಿ. ಅದು ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ನಮ್ಮ ಅಧಿಕಾರಿಗಳಿಗೆ ಈಗಷ್ಟೇ ಮಾತಾಡ್ತೀನಿ ಸರ್. ಈಗ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿದಿರಲ್ಲ, ಅದೇನು ಸೇಫ್ಟಿಗ ಹೆಂಗೆ? ಎಲ್ಲಿ ಎಲ್ಲ ಕಡೆ ಸ್ಟೇಷನ್ ರೋಡು ಈ ಕಡೆ ಎಲ್ಲ ಬ್ಯಾರಿಕೇಡ್ ಹಾಕಿ ಅಲ್ಲ. ಇವಾಗ ಏನಾಗುತ್ತೆ, ಏನು ವಾಹನಗಳ ಸಂಚಾರ ಆಗ್ತಾ ಇರುತ್ತೆ ಅದನ್ನಂತೂ ಫೆಸಿಲಿಟೇಟೇ ಮಾಡೋದು ನಾವು, ಅದನ್ನೇನು ನಿಲ್ಲಿಸುವಂಥದ್ದೇನಿಲ್ಲ. ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೋ ಉದ್ದೇಶ ಅಂತಂದರೆ ಏಕಾಏಕಿ ಯಾರಾದರೂ ಗುಂಪಾಗಿ ಬಂದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡಲ್ಲೆಲ್ಲ ಹಾಕಿರ್ತಾರೆ. ನಾನು ಪರಿಶೀಲನೆ ಮಾಡ್ತೀನಿ. ಅದೇನು ರಸ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬ್ಯಾರಿಕೇಡನ್ನು ಹಾಕ್ಕೊಂಡಿರ್ತಾರೆ, ಅದು ರಸ್ತೆಗೆ ಹಾಕಿ ಯಾವ ರೀತಿ ಕೋಆರ್ಡಿನೇಟ್ ಮಾಡ್ತಿರುತ್ತೆ ನೋಡಿ ನಾನು ಪರಿಶೀಲನೆ. ನಮ್ಮ ಸರ್ಕಲಿಗೆ ಬರೋ ಎಲ್ಲ ರಸ್ತೆಗಳಿಗೂ ಬ್ಯಾರಿಕೇಡ್ ಹಾಕಿದ್ದಾರೆ ಸರ್. ಅದರಿಂದ ಈ ಕಾರ್ಗಳು ಬರೋದಕ್ಕೆಲ್ಲ ಓಡಾಡೋದಕ್ಕೆ ಎಲ್ಲಿ ಎಲ್ಲ ಸುತ್ತ ಅಂದರೆ ಎಂಟ್ರಿ ಆಫ್ ದಿ ಸಿಟೀಸ್ ಇರುವಂಥದ್ದು ಗೊತ್ತಾಯ್ತು ಸರ್. ಹಾಸ್ಪಿಟಲ್ ಹೋಗೋರು ತೊಂದರೆ ಆಗ್ತದೆ ಸರ್.
ಈಗ ನಗರದ 7-8 ಎಂಟ್ರಿ ರೋಡ್ಸ್ ಏನಿದ್ದಾವೆ ಅಲ್ಲಿ ಕೂಡ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಬೆಳಗ್ಗೆಯಿಂದ ರೆಗ್ಯುಲೇಟ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಬಸ್ಗಳು ಹೊರಗಡೆಯಿಂದ ಬರ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಯಾರು ಪ್ರತಿಭಟನೆಕಾರರು ಬಸ್ಗಳಿಗೆ ತೊಂದರೆ ಕೊಡುವಂಥದ್ದು ಅದು ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡಿರೋಂಥದ್ದು ಒಂದು ಕಡೆ. ಆದರೆ ಚೆನ್ನಮ್ಮ ಸರ್ಕಲ್ ಹತ್ರ ಇವತ್ತಿಂದು ಹುಬ್ಬಳ್ಳಿ ಕಾರ್ಯಕ್ರಮ ಏನಿದೆ ಇವ್ರ ಪ್ರತಿಭಟನೆದು ಸಮಾರೋಪ ಕಾರ್ಯಕ್ರಮ ಇಲ್ಲಿರುತ್ತೆ. ಹಂಗಾಗಿ ಹಾಕ್ಕೊಂಡಿದ್ದಾರೆ. ನಾನು ನೋಡ್ತೀನಿ ಅದರಿಂದ ಯಾವುದೂ ಸಾರ್ವಜನಿಕರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಅದನ್ನು ನೋಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಈಗ ಆಯೋಜಕರಿಗೂ ಕೂಡ ಭಾಳ ಸ್ಪಷ್ಟವಾದ ಸೂಚನೆ ನೀಡಲಾಗಿದೆ. ಯಾವುದೇ ಎಸೆನ್ಷಿಯಲ್ ಸರ್ವಿಸಸ್ ಆಗಲಿ, ಯಾವುದೇ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದಾಗಲಿ ಮಾಡಬಾರ್ದು ಅಂತ. ಎಲ್ಲಾದರೂ ಆ ಥರ ಘಟನೆ ನಡೆದಿದ್ದರೆ ಅದ್ರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಮಾಡಿದ್ದು ಕಾರಣ ಏನು ಸರ್? ಏನು ಕಳೆದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಡಿಮೆ ದೇವರೇ ದೊಡ್ಡವನು ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ದೇವರನ್ನು ನೆನೆಸಿದರೆ 7 ಜನ್ಮದ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ದಾರೆ. ಅವನಿಗೆ ಯಾವ ದೇವರು ಇವತ್ತು ಗೃಹ ಸಚಿವ ಮಾಡ್ಯಾರ ಅಥವಾ ಅವನಿಗೆ ಸಂಸತ್ ಪ್ರವೇಶಕ್ಕೆ ಯಾವ ದೇವರು ಅವಕಾಶ ಕೊಡ್ತು ಅನ್ನೋದು ಇವತ್ತು ಅವನು ಸಾಬೀತುಪಡಿಸ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಆತ ಹೇಳಿದ ಒಂದು ಹೇಳಿಕೆ ದಿನನೇ ಪ್ರತಿಭಟನೆ ಹೋರಾಟಗಳನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಮೂಲಕ ಮತ್ತೆ ಹೊಸ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ಈಗ ನ್ಯಾಯ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್? ನಾವು ಈ ಹೋರಾಟವನ್ನು ಆತ ಗೃಹ ಖಾತೆಯಿಂದ ಅಥವಾ ಕೇಂದ್ರ ಸಚಿವ ಸಂಪುಟದಿಂದ ಕೆಳಗಿಳಿಯೋ ತನಕ ನಿರಂತರವಾಗಿ ಮಾಡ್ತೇವೆ. ಅಂದ್ರೆ ರಾಜೀನಾಮೆ ಕೊಡಬೇಕು. ಹುಬ್ಬಳ್ಳಿ ಧಾರವಾಡ ಬಂದ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಹೋರಾಟದಿಂದ ಹಿಂಜರಿಯೋದಿಲ್ಲ. ಅವನಿಗೆ ಪೂರ್ತಿ ಅಧಿಕಾರದಿಂದ ಇಳಿಸುತ್ತಾನೋ ನಮ್ಮ ಹೋರಾಟ ನಡೀತದೆ. ಪೇಷಂಟ್ಗಳಿಗೆ, ಆಂಬುಲೆನ್ಸ್ಗಳಿಗೆ, ಮೆಡಿಕಲ್ ಶಾಪ್ನವರಿಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಹಾಲಿನ ವಾಹನ, ಕಾಯಿಪಲ್ಯ, ರೈತಾಪಿ ವರ್ಗದ ಸಾಮಗ್ರಿ ಅವ್ರಿಗೆ ಯಾವುದೂ ಮತ್ತು ಮಾಧ್ಯಮದವರಿಗೆ ವಿಶೇಷವಾಗಿ ಪ್ರೆಸ್ ಸಿಬ್ಬಂದಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನಾವು ನೋಡ್ಕೊಂಡಿದ್ದೇವೆ. ಮತ್ತು ಸಾರ್ವಜನಿಕರಿಗೂ ಸಹಿತ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡ್ಕೊತಾ ಇದ್ದೇವೆ. ಅವ್ರಿಗೆ ನಿಲ್ಲಿಸಿ ಯಾಕೆ ಹೇಳತ್ತೀವಿ ಅಂತಂದರೆ ಯಾಕೆ ನಾವು ಬಂದ್ ಮಾಡತ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಡಿಮೆ ಕಾಣುವಂಥ ಯಾರೇ ಇರಲಿ, ನಾವು ಅವರನ್ನು ತಕ್ಕ ಶಾಸ್ತಿ ಮಾಡ್ತೇವೆ ಅನ್ನೋದು ಈ ಹೋರಾಟದ ಪ್ರಮುಖ ಉದ್ದೇಶ. ಇವತ್ತು ಒಂದೇ ದಿನ ಇದು ಮಾಡ್ತಾ ಇದ್ದೀರಾ, ಮತ್ತೆ ಮುಂದೆ ಹುಬ್ಬಳ್ಳಿ ಧಾರವಾಡ ಬಂದ್ ಮೂಲಕ ಹೊಸ ಹೋರಾಟವನ್ನು ಇವತ್ತಿಂದ ಆರಂಭ ಮಾಡ್ತಾ ಇದ್ದೇವೆ. ಮುಂದಿನ ಹೋರಾಟ ಇನ್ನೂ ತೀವ್ರ ಇರ್ತದೆ, ಅದನ್ನು ನಿಮಗೆ ಹೇಳ್ತೀವಿ. ಯಾವ್ಯಾವ ಸಂಘಟನೆಯಿಂದ ಸರ್? ಬರೀ ಇವತ್ತು ಲಕ್ಷ್ಮಣ್ ಹಿರೇಕೆರೂರು ಆಟೋ ರಿಕ್ಷಾ ಚಾಲಕರ ಸಂಘ ಹಿಡ್ಕೊರಿ, ಎಲ್ಲ ದಲಿತ ಪರ ಸಂಘಟನೆಗಳು ಹಿಡ್ಕೊರಿ, ಆನಂತರ ಬಿಡಿ ಕಾರ್ಮಿಕರ ಸಂಘಟನೆ ಹಿಡ್ಕೊರಿ, ಆಟೋ ರಿಕ್ಷಾ ಸಂಘಟನೆ ಹಿಡ್ಕೊರಿ, ಕಾಯಿಪಲ್ಯ ವರ್ತಕರ ಸಂಘ ಹಿಡ್ಕೊರಿ, ಜವಳಿ ವರ್ತಕರ ಸಂಘ ಹಿಡ್ಕೊರಿ. ಇವೆಲ್ಲವೂ ಸಹಿತ ಸಾಕಷ್ಟು ಸುಮಾರು 150 ಸಂಘಟನೆಗಳು ಇವತ್ತು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿವೆ. ಪ್ರೆಸ್ ಅಂತ ಹಾಕ್ಬೇಡಂದ್ರೆ ಕಡಾಖಂಡಿತ ಹೋಗಿ ಆರ್ ಟಿ ಒ ಆಫೀಸರ್
ಹನುಮಂತ ಲಕ್ಷ್ಮಣ ಹಿರೇಕ ಆಟೋ ಚಾಲಕರ ಸಂಘದ ಹನುಮಂತ ಪವಾಡಿ. ಯಾಕೆಂದರೆ ಇದು ನಾವು ಪ್ರತಿಯೊಂದು ಎಲ್ಲರಿಗೆ ನಾವು ಪ್ರತಿಯೊಂದು ಯಾಕೆ ಬಂದ್ ಮಾಡಿಸೋಂತೀವಿ ಅಂದರೆ ಎಲ್ಲರಿಗೆ ತಿಳಿಬೇಕ್ರಿ. ಇದು ಒಬ್ಬರಿಗಿಬ್ಬರಿಗೆ ಅಂತಲ್ಲ, ಇದು ರಮೇಶ್ವರ ಇದು ಯಾವ ಟೈಪ್ ಬೆಳೆಯಾರಲ್ಲ ಅದ್ರ ಬಗ್ಗೆ ಎಲ್ಲರಿಗೆ ತಿಳಿಬೇಕಂತೇಳಿ ನಾವು ರೋಡ್ ಬಂದ್ ಮಾಡಿ ಅಂಗಡಿಗಳೆಲ್ಲ ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡೋದು ಅಂತೇಳಿ ಹೇಳೋದು. ಓಕೆ ಅಧ್ಯಕ್ಷರೇ, ಆಟೋ ಚಾಲಕರೆಲ್ಲ ನೀವು ಸಂಘಟನೆ ಎಲ್ಲ ಸೇರ್ಕೊಂಡೇ ಬಂದ್ ಮಾಡಿದ್ರಲ್ಲ, ಯಾಕೆ ಈಗ ಹಾಸ್ಪಿಟಲಿಗೆಲ್ಲ ಹೋಗೋ ಎಲ್ಲ ಪೇಷಂಟ್ಗಳಿಗೆ ಇವ್ರಿಗೆ ಎಲ್ಲ ತೊಂದರೆ ಆಗ್ತಾ ಇದೆಯಲ್ಲ? ಈಗಾಗಲೇ ಇಡೀ ಹುಬ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದಿಂದ 4-5 ಬಾರಿ ನಾವು ದಲಿತ ಸಂಘಟನೆ ಜೊತೆ ಸೇರಿ ನಾವು ಬಂದ್ ಕರೆ ಕೊಟ್ಟಿದ್ದೀವಿ. ನಾವು ಆಟೋ ರಿಕ್ಷಾ ಚಾಲಕರು ನೀವೇನಾದರೂ ಆಟೋ ರಿಕ್ಷಾಗಳು ಹೊರಗೆ ತಂದರೆ ಪೇಷಂಟ್ಗಳ ದಾಖಲಾತಿಗಳಿರಬೇಕು, ಅಂದರೆ ಡಾಕ್ಟ್ರಿಗೆ ತೋರಿಸುವಂಥ ದಾಖಲಾತಿ ಇರಬೇಕು. ಆಟೋ ರಿಕ್ಷಾ ಸಂಘಟನೆಯಲ್ಲಿ ಇರುವಂಥ ಐಡೆಂಟಿ ಕಾರ್ಡ್ ಇರಬೇಕು. ಆಟೋ ರಿಕ್ಷಾ ಚಾಲಕರು ನಿಜವಾಗ್ಲೂ ಪ್ಯಾಸೆಂಜರ್ ಇವತ್ತು ಪ್ಯಾಸೆಂಜರ್ ಹೊಡೆದು ಬಂದನ್ನು ಮುಂದಿಟ್ಟುಕೊಂಡು ಯಾರು ಪ್ಯಾಸೆಂಜರ್ ಕಡೆ ಹಣ ಲೂಟ್ ಮಾಡೋಂಥವ್ರು ಕೂಡ ನಾವು ದೂರ ದಾಖಲೆ ಮಾಡ್ತೀವಿ ಕೂಡ ಈಗಾಗಲೇ ಹೇಳಿದ್ದೀವಿ. ಮಾಧ್ಯಮಕ್ಕೂ ನಾವು ವಿನಂತಿ ಮಾಡ್ಕೊತೇನೆ, ಯಾಕಂದರೆ ಎಲ್ಲ ಕಡೆ ಆಂಬುಲೆನ್ಸ್ ಬರೋದಿಲ್ಲ. ಹಾಗಾಗಿ ಕೆಲವೊಂದು ಎಲ್ಲೋ ಭಾಗದಲ್ಲಿ ಪೇಷಂಟ್ ಕರ್ಕೊಳ್ಳಿಕ್ಕೆ ಆಟೋ ರಿಕ್ಷಾಗಳು ಓಡ್ತಿರ್ತವೆ. ಆದರೆ ಆ ಆಟೋ ರಿಕ್ಷಾದಲ್ಲಿ ಅದಾವಿಲ್ಲ ಅಂತ ನಾವು ಗಾಡಿಗಳು ನಡೆಸ್ತಾ ಇದ್ದೀವಿ. ಅಂಥವು ಯಾವ ಇಲ್ಲ, ಚಾವಿ ತಗೊಂಡು ಗಾಡಿಗಳನ್ನ ಸೈಡ್ ಹಚ್ಚಿದ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊತೀವಿ. ರಾಜಶೇಖರ್ ನಾವು ಬರ್ರಿ ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರಿಗೆ, ಸಾಹೇಬರ ವಿರೋಧಿ ಅಮಿತ್ ಶಾ ಅವರಿಗೆ, ವಿರೋಧಿ ಅಮಿತ್ ಶಾ ಅವರಿಗೆ, ರಾಜ್ಯಗೆಟ್ಟ ಮಂತ್ರಿ ಅಮಿತ್ ಶಾ ಅವರಿಗೆ ಏನೇ ಬರಲಿ, ಏನೇ ಬರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ದಲಿತ ವಿರೋಧಿ ಅಮಿತ್ ಶಾಗೆ, ದಲಿತ ವಿರೋಧಿ ಅಮಿತ್ ಶಾಗೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಮೋದಿ ಅಮಿತ್ ಶಾ ಅವರಿಗೆ ಎಲ್ಲಿ ಏನೇ ಬರ್ಲಿ, ಏನೇ ಬರ್ಲಿ, ಭಾರತ್ ಮಾತಾ ಕಿ. ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಇದೇ ರೀತಿ ಕೂಗ್ರಿ ಬೇರೆ.
ನೀವು ನೋಡುತ್ತಿದ್ದೀರಾ ಪವರ್ ಸಿಟಿ ನ್ಯೂಸ್ ಕನ್ನಡ, ಸತ್ಯ ಸದಾಕಾಲ.